ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ನಿಯಮಿತ ದೈಹಿಕ ಚಟುವಟಿಕೆಯು ದೈಹಿಕ ಆರೋಗ್ಯದ ಮೇಲೆ ಅದರ ಹಲವಾರು ಪ್ರಯೋಜನಗಳಿಗಾಗಿ ದೀರ್ಘಕಾಲದವರೆಗೆ ಹೇಳಲ್ಪಟ್ಟಿದೆ. ಆದರೆ ಇತ್ತೀಚಿನ ಸಂಶೋಧನೆಯು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ಸೂಚಿಸುತ್ತದೆ. ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ದೈಹಿಕ ಚಟುವಟಿಕೆಯು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಸಾಮಾನ್ಯವಾಗಿ ಭಾವನೆಯ ಉತ್ತಮ ಹಾರ್ಮೋನುಗಳು ಎಂದು ಕರೆಯಲಾಗುತ್ತದೆ. ಇದು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ದುಃಖ ಅಥವಾ ಆತಂಕದ ಭಾವನೆಗಳನ್ನು ನಿವಾರಿಸುತ್ತದೆ. ಹೆಚ್ಚುವರಿಯಾಗಿ, ವ್ಯಾಯಾಮವು ಮೆದುಳಿನಿಂದ ಪಡೆದ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ಬಿಟಿಎನ್ಎಫ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ನ್ಯೂರಾನ್ಗಳ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಇದು ಸುಧಾರಿತ ಅರಿವಿನ ಕಾರ್ಯ ಮತ್ತು ಒತ್ತಡದ ವಿರುದ್ಧ ವರ್ಧಿತ ಸ್ಥಿತಿಸ್ಥಾಪಕತ್ವಕ್ಕೆ ಕಾರಣವಾಗುತ್ತದೆ. ಇದಲ್ಲದೆ, ಒಬ್ಬರ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಯನ್ನು ಅಳವಡಿಸಿಕೊಳ್ಳುವುದು ತಕ್ಷಣದ ಚಿತ್ತ ವರ್ಧಿಸುವ ಪರಿಣಾಮಗಳಿಗಿಂತ ಹೆಚ್ಚಿನದನ್ನು ನೀಡುತ್ತದೆ. ನಿಯಮಿತ ವ್ಯಾಯಾಮವು ಖಿನ್ನತೆ ಮತ್ತು ಆತಂಕದ ಅಸ್ವಸ್ಥತೆಗಳಂತಹ ದೀರ್ಘಕಾಲದ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಮಾನಸಿಕ ಆರೋಗ್ಯದ ಫಲಿತಾಂಶಗಳಲ್ಲಿ ದೀರ್ಘಕಾಲೀನ ಸುಧಾರಣೆಗಳೊಂದಿಗೆ ಸಂಬಂಧಿಸಿದೆ. ನಿಯಮಿತ ವ್ಯಾಯಾಮವು ಹಲವಾರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಸಾಬೀತಾಗಿದೆ. ಮತ್ತು ಇದರ ಹಿಂದಿನ ಪ್ರಮುಖ ಕಾರಣವೆಂದರೆ ಎಂಡಾರ್ಫಿನ್ಗಳ ಉತ್ಪಾದನೆ. ಎಂಡಾರ್ಫಿನ್ಗಳು ದೇಹದಿಂದ ಉತ್ಪತ್ತಿಯಾಗುವ ರಾಸಾಯನಿಕಗಳಾಗಿವೆ. ಅದು ನೈಸರ್ಗಿಕ ನೋವು ನಿವಾರಕಗಳು ಮತ್ತು ಮೂಡ್ ಬೂಸ್ಟರ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ. ನಾವು ಓಟ ಅಥವಾ ಸೈಕ್ಲಿಂಗ್ನಂತಹ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ನಮ್ಮ ಮೆದುಳು ಈ ಭಾವನೆ ಉತ್ತಮ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ, ನಮಗೆ ಯೂಫೋರಿಯಾ ಮತ್ತು ಸಂತೋಷದ ಭಾವನೆಯನ್ನು ನೀಡುತ್ತದೆ. ಎಂಡಾರ್ಫಿನ್ಗಳ ಉತ್ಪಾದನೆಯು ವ್ಯಾಯಾಮದ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನಾವು ಕೆಲಸ ಮಾಡಿದ ನಂತರವೂ ಮುಂದುವರಿಯುತ್ತದೆ. ನಾವು ದೈಹಿಕವಾಗಿ ನಮ್ಮನ್ನು ತಳ್ಳಿದಾಗ ನಮ್ಮ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಶ್ರಮದಿಂದ ಉಂಟಾಗುವ ಯಾವುದೇ ಅಸ್ವಸ್ಥತೆ ಅಥವಾ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಈ ಎಂಡಾರ್ಫಿನ್ಗಳು ನಮ್ಮ ಮೆದುಳಿನಲ್ಲಿರುವ ಗ್ರಾಹಕಗಳಿಗೆ ಬಂಧಿಸುತ್ತವೆ. ಓಪಿಯಾಯ್ಡ್ಗಳು ಅಥವಾ ಇತರ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಳ್ಳುವಾಗ ಅನುಭವಿಸುವ ಸಕಾರಾತ್ಮಕ ಸಂವೇದನೆಯನ್ನು ಪ್ರಚೋದಿಸುತ್ತದೆ. ವ್ಯಾಯಾಮ ಪ್ರೇರಿತ ಎಂಡಾರ್ಫಿನ್ ಬಿಡುಗಡೆಯು ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ, ಆದರೆ ಒತ್ತಡ ಮತ್ತು ಆತಂಕವನ್ನು ಎದುರಿಸಲು ಸಹಾಯ ಮಾಡುತ್ತದೆ. ದೈಹಿಕ ಚಟುವಟಿಕೆಯು ಹಲವಾರು ದೈಹಿಕ ಆರೋಗ್ಯ ಪ್ರಯೋಜನಗಳೊಂದಿಗೆ ದೀರ್ಘಕಾಲ ಸಂಬಂಧ ಹೊಂದಿದೆ. ಆದರೆ ಇತ್ತೀಚಿನ ಸಂಶೋಧನೆಯು ಅರಿವಿನ ಕಾರ್ಯವನ್ನು ಸುಧಾರಿಸುವಲ್ಲಿ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮೆದುಳಿನ ಕುಸಿತವನ್ನು ಹಿಮ್ಮೆಟ್ಟಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ಸೂಚಿಸುತ್ತದೆ. ನಿಯಮಿತವಾದ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮೆದುಳಿನ ರಚನೆ ಮತ್ತು ಕಾರ್ಯಚಟುವಟಿಕೆಗಳ ಮೇಲೆ ಆಳವಾದ ಪರಿಣಾಮಗಳನ್ನು ಬೀರಬಹುದು ಎಂದು ಬೆಳೆಯುತ್ತಿರುವ ಸಾಕ್ಷ್ಯಾಧಾರಗಳು ಸೂಚಿಸುತ್ತವೆ. ದೈಹಿಕ ಚಟುವಟಿಕೆಯು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ, ಹೊಸ ರಕ್ತನಾಳಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಆಮ್ಲಜನಕದ ವಿತರಣೆಯನ್ನು ಸುಧಾರಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಈ ವರ್ಧಿತ ರಕ್ತದ ಹರಿವು ಮೆದುಳಿನ ಕೋಶಗಳನ್ನು ಪೋಷಿಸುತ್ತದೆ, ಆದರೆ ಮೆಮೊರಿ, ಕಲಿಕೆ ಮತ್ತು ಒಟ್ಟಾರೆ ಅರಿವಿನ ಕಾರ್ಯಕ್ಷಮತೆಯನ್ನು ಬೆಂಬಲಿಸುವ ರಾಸಾಯನಿಕಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ, ವ್ಯಾಯಾಮವು ನ್ಯೂರೋಟ್ರೋಫಿಕ್ ಅಂಶಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಎಂದು ಕಂಡುಬಂದಿದೆ. ಇದು ಮೆದುಳಿನ ವಿವಿಧ ಪ್ರದೇಶಗಳಲ್ಲಿನ ನ್ಯೂರಾನ್ಗಳ ಬೆಳವಣಿಗೆ ಮತ್ತು ಬದುಕುಳಿಯುವಿಕೆಯನ್ನು ಉತ್ತೇಜಿಸುವ ಜವಾಬ್ದಾರಿಯುತ ಪ್ರೋಟೀನ್ಗಳಾಗಿವೆ. ಈ ನ್ಯೂರೋಟ್ರೋಫಿಕ್ ಅಂಶಗಳು ಅಸ್ತಿತ್ವದಲ್ಲಿರುವ ನ್ಯೂರಾನ್ಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಅವುಗಳ ನಡುವೆ ಹೊಸ ಸಂಪರ್ಕಗಳ ರಚನೆಯನ್ನು ಉತ್ತೇಜಿಸುತ್ತದೆ. ನಿಯಮಿತ ಜೀವನ ಕ್ರಮಗಳು ನಿಮ್ಮ ಸೃಜನಶೀಲತೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಹೆಚ್ಚಿಸಬಹುದು. ವ್ಯಾಯಾಮವು ಕೇವಲ ದೈಹಿಕ ಸಾಮರ್ಥ್ಯವನ್ನು ಸುಧಾರಿಸುವುದಲ್ಲ, ಇದು ಮೆದುಳಿನ ಮೇಲೂ ಆಳವಾದ ಪ್ರಭಾವ ಬೀರುತ್ತದೆ. ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸೃಜನಶೀಲತೆ ಮತ್ತು ಸಮಸ್ಯೆಯ ಪರಿಹರಿಸುವ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು ಸೇರಿದಂತೆ ಅರಿವಿನ ಕಾರ್ಯವನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ.
ನಾವು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ನಮ್ಮ ಮೆದುಳು ಎಂಡಾರ್ಫಿನ್ ಎಂಬ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಮಾನಸಿಕ ಆರೋಗ್ಯದ ಮೇಲಿನ ಈ ಸಕಾರಾತ್ಮಕ ಪರಿಣಾಮವು ಹೆಚ್ಚಿದ ಸೃಜನಶೀಲತೆ ಮತ್ತು ಉತ್ತಮ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳಿಗೆ ನೇರವಾಗಿ ಕೊಡುಗೆ ನೀಡುತ್ತದೆ. ಇದಲ್ಲದೆ ವ್ಯಾಯಾಮವು ನ್ಯೂರೋಜೆನೆಸಿಸ್ ಎಂಬ ಪ್ರಕ್ರಿಯೆಯ ಮೂಲಕ ಹೊಸ ಮೆದುಳಿನ ಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ನಾವು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿರುವಾಗ ರಕ್ತದ ಹರಿವು ಮೆದುಳಿಗೆ ಹೆಚ್ಚಾಗುತ್ತದೆ. ಸೂಕ್ತವಾದ ಅರಿವಿನ ಕಾರ್ಯಚಟುವಟಿಕೆಗೆ ಅಗತ್ಯವಾದ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುತ್ತದೆ. ಈ ವರ್ಧಿತ ರಕ್ತದ ಹರಿವು ಹೊಸ ನ್ಯೂರಾನ್ಗಳ ಬೆಳವಣಿಗೆಯನ್ನು ಬೆಂಬಲಿಸುವ ಬೆಳವಣಿಗೆಯ ಅಂಶಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಾತ್ಮಕ ಚಿಂತನೆ ಮತ್ತು ಸಮಸ್ಯೆಯ ಪರಿಹರಿಸುವ ಜವಾಬ್ದಾರಿಯುತ ಕ್ಷೇತ್ರಗಳಲ್ಲಿ ಅವುಗಳ ನಡುವೆ ಸಂಪರ್ಕವನ್ನು ನೀಡುತ್ತದೆ. ವ್ಯಾಯಾಮವು ಹಲವಾರು ದೈಹಿಕ ಪ್ರಯೋಜನಗಳನ್ನು ಹೊಂದಿದೆ ಎಂದು ಬಹಳ ಹಿಂದಿನಿಂದಲೂ ತಿಳಿದುಬಂದಿದೆ. ಆದರೆ ಇತ್ತೀಚಿನ ಅಧ್ಯಯನಗಳು ಗಮನ ಕೊರತೆ, ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ADHD ನಂತಹ ಮಾನಸಿಕ ಆರೋಗ್ಯ ಪರಿಸ್ಥಿತಿಗಳನ್ನು ನಿರ್ವಹಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ಸೂಚಿಸುತ್ತದೆ. ಜಾರ್ಜಿಯಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ನಿಯಮಿತ ವ್ಯಾಯಾಮವು ADHDಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ದಿನಕ್ಕೆ ಕೇವಲ 20 ನಿಮಿಷಗಳ ಕಾಲ ಓಟ ಅಥವಾ ಸೈಕ್ಲಿಂಗ್ನಂತಹ ಏರೋಬಿಕ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಭಾಗವಹಿಸುವವರ ಏಕಾಗ್ರತೆ ಮತ್ತು ಗಮನವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಇದಲ್ಲದೆ ವ್ಯಾಯಾಮವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ ಎಂದು ತೋರಿಸಲಾಗಿದೆ. ಇದು ಒಟ್ಟಾರೆ ಮಾನಸಿಕ ಯೋಗಕ್ಷೇಮವನ್ನು ಹೆಚ್ಚಿಸುವ ನೈಸರ್ಗಿಕ ಚಿತ್ತ ವರ್ಧಿಸುವ ರಾಸಾಯನಿಕಗಳಾಗಿವೆ. ಜರ್ನಲ್ ಆಫ್ ಅಬ್ನಾರ್ಮಲ್ ಚೈಲ್ಡ್ ಸೈಕಾಲಜಿಯಲ್ಲಿ ಪ್ರಕಟವಾದ ಪ್ರತ್ಯೇಕ ಅಧ್ಯಯನವು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ ADHD ಹೊಂದಿರುವ ಮಕ್ಕಳು ಕಡಿಮೆ ಮಟ್ಟದ ಉದ್ವೇಗ ಮತ್ತು ಆಕ್ರಮಣಶೀಲತೆಯನ್ನು ಅನುಭವಿಸುತ್ತಾರೆ ಎಂದು ಬಹಿರಂಗಪಡಿಸಿತು. ರೋಗಲಕ್ಷಣಗಳನ್ನು ನಿರ್ವಹಿಸಲು ಔಷಧೀಯವಲ್ಲದ ವಿಧಾನವನ್ನು ಒದಗಿಸುವ ಮೂಲಕ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳಿಗೆ ವ್ಯಾಯಾಮವು ಪರಿಣಾಮಕಾರಿ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸಂಶೋಧಕರು ನಂಬಿದ್ದಾರೆ. ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವ್ಯಾಯಾಮವು ಪ್ರಮುಖ ಅಂಶವೆಂದು ದೀರ್ಘಕಾಲದವರೆಗೆ ಹೇಳಲಾಗಿದೆ. ಆದರೆ ಇತ್ತೀಚಿನ ಅಧ್ಯಯನಗಳು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ತೋರಿಸಿದೆ. ನಿಯಮಿತ ವ್ಯಾಯಾಮವು ಆಳವಾದ ನಿದ್ರೆಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಎಂದು ಕಂಡುಬಂದಿದೆ. ಅಥವಾ ನಿಧಾನ ತರಂಗ ನಿದ್ರೆ. ಇದು ಮೆಮೊರಿ ಬಲವರ್ಧನೆ ಮತ್ತು ಒಟ್ಟಾರೆ ಮೆದುಳಿನ ಕಾರ್ಯಕ್ಕೆ ಮುಖ್ಯವಾಗಿದೆ. ಹೆಚ್ಚುವರಿಯಾಗಿ ವ್ಯಾಯಾಮವು ನಿದ್ರೆಯನ್ನು ನಿಯಂತ್ರಿಸುವ ಜವಾಬ್ದಾರಿಯುತ ಹಾರ್ಮೋನ್ ಮೆಲಟೋನಿನ್ ಬಿಡುಗಡೆಯನ್ನು ಉತ್ತೇಜಿಸುವ ಮೂಲಕ ದೇಹದ ಆಂತರಿಕ ಗಡಿಯಾರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಾನಸಿಕ ಯೋಗಕ್ಷೇಮಕ್ಕೆ ಸಾಕಷ್ಟು ನಿದ್ರೆ ಅತ್ಯಗತ್ಯ, ಏಕೆಂದರೆ ಅದು ನೇರವಾಗಿ ಮನಸ್ಥಿತಿ, ಅರಿವು ಮತ್ತು ಭಾವನಾತ್ಮಕ ನಿಯಂತ್ರಣದ ಮೇಲೆ ಪರಿಣಾಮ ಬೀರುತ್ತದೆ. ಗುಣಮಟ್ಟದ ನಿದ್ರೆಯ ಕೊರತೆಯು ಖಿನ್ನತೆ ಮತ್ತು ಆತಂಕದಂತಹ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯಕ್ಕೆ ಸಂಬಂಧಿಸಿದೆ. ವ್ಯಾಯಾಮವು ನಿದ್ರೆಯ ಅವಧಿಯನ್ನು ಸುಧಾರಿಸುವುದಲ್ಲದೆ ನಿದ್ರಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ರಾತ್ರಿಯಿಡೀ ಅಡಚಣೆಗಳನ್ನು ಕಡಿಮೆ ಮಾಡುವ ಮೂಲಕ ಅದರ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ನಮ್ಮ ದೈನಂದಿನ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಯನ್ನು ಸೇರಿಸುವ ಮೂಲಕ ನಾವು ಉತ್ತಮ ನಿದ್ರೆಯ ಮಾದರಿಗಳನ್ನು ಪರಿಣಾಮಕಾರಿಯಾಗಿ ಉತ್ತೇಜಿಸಬಹುದು ಮತ್ತು ಅಂತಿಮವಾಗಿ ನಮ್ಮ ಮಾನಸಿಕ ಯೋಗಕ್ಷೇಮವನ್ನು ಬೆಂಬಲಿಸಬಹುದು. ನಿಯಮಿತವಾದ ವ್ಯಾಯಾಮವು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಆದರೆ ಇದು ಮಾನಸಿಕ ಆರೋಗ್ಯಕ್ಕೆ ಗಮನಾರ್ಹ ಪ್ರಯೋಜನಗಳನ್ನು ಹೊಂದಿದೆ. ನಾವು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ನಮ್ಮ ದೇಹವು ಕ್ಯಾಲೋರಿಗಳು ಮತ್ತು ಕೊಬ್ಬನ್ನು ಸುಡುತ್ತದೆ. ನಮ್ಮ ತೂಕವನ್ನು ನಿಯಂತ್ರಿಸಲು ಮತ್ತು ಸ್ಥೂಲಕಾಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಯಲು ಸುಲಭವಾಗುತ್ತದೆ. ವ್ಯಕ್ತಿಗಳು ತಮ್ಮ ನೋಟದಿಂದ ಹೆಚ್ಚು ಆರಾಮದಾಯಕ ಮತ್ತು ತೃಪ್ತರಾಗಿರುವುದರಿಂದ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದಲ್ಲದೆ ನಿಯಮಿತ ವ್ಯಾಯಾಮವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ, ಉತ್ತಮ ಹಾರ್ಮೋನುಗಳು. ಇದು ಮನಸ್ಥಿತಿಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಆತಂಕ ಮತ್ತು ಖಿನ್ನತೆಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಡೋಪಮೈನ್ ಮತ್ತು ಸಿರೋಟೋನಿನ್ ಸೇರಿದಂತೆ ವಿವಿಧ ಮೆದುಳಿನ ರಾಸಾಯನಿಕಗಳನ್ನು ಉತ್ತೇಜಿಸುತ್ತದೆ. ಇದು ಸಂತೋಷ ಮತ್ತು ಯೋಗಕ್ಷೇಮದ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಈ ನೈಸರ್ಗಿಕ ಅಧಿಕವು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ, ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವ ಮೂಲಕ, ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವ ಮತ್ತು ಒಟ್ಟಾರೆ ಧನಾತ್ಮಕತೆಯನ್ನು ಉತ್ತೇಜಿಸುವ ಮೂಲಕ ಒಬ್ಬರ ಮಾನಸಿಕ ಆರೋಗ್ಯದ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು.
ಮೇಲೆ ತಿಳಿಸಿದ ಶಾರೀರಿಕ ಪರಿಣಾಮಗಳ ಜೊತೆಗೆ ನಿಯಮಿತ ವ್ಯಾಯಾಮವು ಸಾಮಾಜಿಕ ಸಂವಹನಕ್ಕೆ ಅವಕಾಶವನ್ನು ಒದಗಿಸುತ್ತದೆ. ದಿನಕ್ಕೆ 30 ನಿಮಿಷಗಳ ಕಾಲ ನಡೆಯುವುದು ಮಾನಸಿಕ ಆರೋಗ್ಯದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಖಿನ್ನತೆಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಪ್ರಭಾವಶಾಲಿ 26% ಕಡಿಮೆ ಮಾಡುತ್ತದೆ. ಇಂದಿನ ವೇಗದ ಮತ್ತು ಜಡ ಜೀವನ ಶೈಲಿಯಲ್ಲಿ ಈ ಸರಳ ಮತ್ತು ಪರಿಣಾಮಕಾರಿ ವ್ಯಾಯಾಮವು ನಮ್ಮ ಭಾವನಾತ್ಮಕ ಯೋಗಕ್ಷೇಮವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ. ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ ಎಂದು ಹಲವಾರು ಅಧ್ಯಯನಗಳು ತೋರಿಸಿವೆ. ನಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಕಾರಣವಾದ ಭಾವನೆ, ಉತ್ತಮ ಹಾರ್ಮೋನುಗಳು. ವಾಕಿಂಗ್ ಎಲ್ಲಾ ಫಿಟ್ನೆಸ್ ಹಂತಗಳ ಜನರಿಗೆ ಪ್ರವೇಶಿಸಬಹುದಾದ ಕಡಿಮೆ ಪ್ರಭಾವದ ವ್ಯಾಯಾಮವಾಗಿದ್ದು, ಖಿನ್ನತೆಯನ್ನು ಎದುರಿಸಲು ಅತ್ಯುತ್ತಮ ಆಯ್ಕೆಯಾಗಿ ಹೊರಹೊಮ್ಮಿದೆ. ಇದಲ್ಲದೆ ವಾಕಿಂಗ್ ನಮಗೆ ದೈಹಿಕವಾಗಿ ಪ್ರಯೋಜನವನ್ನು ನೀಡುತ್ತದೆ, ಆದರೆ ಅರಿವಿನ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಲಯಬದ್ಧ ಚಲನೆ ಮತ್ತು ತಾಜಾ ಗಾಳಿಯು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ, ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುತ್ತದೆ. ಈ ಹೆಚ್ಚಿದ ರಕ್ತದ ಹರಿವು ಖಿನ್ನತೆಯಂತಹ ಮಾನಸಿಕ ಕಾಯಿಲೆಗಳಿಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಕಡಿಮೆ ಮಾಡುವಾಗ ಮೆಮೊರಿ ಧಾರಣ ಮತ್ತು ಗಮನದಂತಹ ಅರಿವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ವ್ಯಾಯಾಮದ ನಂತರದ ಎಂಡಾರ್ಫಿನ್ ಬಿಡುಗಡೆಯಿಂದಾಗಿ ಹೆಚ್ಚಿನ ತೀವ್ರತೆಯ ಜೀವನ ಕ್ರಮಗಳು ತಕ್ಷಣದ ಚಿತ್ತವರ್ಧಕವನ್ನು ಒದಗಿಸುತ್ತವೆ. ಹೆಚ್ಚಿನ ತೀವ್ರತೆಯ ತಾಲೀಮು ಸಮಯದಲ್ಲಿ ನೀವು ನಿಮ್ಮನ್ನು ತಳ್ಳಿದಾಗ ನಿಮ್ಮ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಸಾಮಾನ್ಯವಾಗಿ ದೇಹದ ನೈಸರ್ಗಿಕ ನೋವು ನಿವಾರಕಗಳು ಎಂದು ಕರೆಯಲಾಗುತ್ತದೆ. ಈ ರಾಸಾಯನಿಕಗಳು ಮೆದುಳಿನಲ್ಲಿರುವ ಗ್ರಾಹಕಗಳೊಂದಿಗೆ ಸಂವಹನ ನಡೆಸುತ್ತವೆ ಮತ್ತು ನೋವಿನ ಭಾವನೆಗಳನ್ನು ಕಡಿಮೆ ಮಾಡಲು ಮತ್ತು ಸಂತೋಷದ ಭಾವನೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪರಿಣಾಮವಾಗಿ ನೀವು ತ್ವರಿತ ಮನಸ್ಥಿತಿಯ ಉನ್ನತಿಯನ್ನು ಅನುಭವಿಸುತ್ತೀರಿ. ನಿಮ್ಮ ವ್ಯಾಯಾಮದ ನಂತರ ನೀವು ಸಂತೋಷ ಮತ್ತು ಹೆಚ್ಚು ಶಕ್ತಿಯುತವಾಗಿರುತ್ತೀರಿ. ಅವುಗಳ ನೋವು ನಿವಾರಕ ಗುಣಲಕ್ಷಣಗಳ ಜೊತೆಗೆ ಎಂಡಾರ್ಫಿನ್ಗಳು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ನೀವು ಹೆಚ್ಚಿನ ತೀವ್ರತೆಯ ವ್ಯಾಯಾಮದಲ್ಲಿ ತೊಡಗಿದಾಗ ನಿಮ್ಮ ದೇಹವು ಕಾರ್ಟಿಸೋಲ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಒತ್ತಡದ ಪ್ರತಿಕ್ರಿಯೆಗೆ ಕಾರಣವಾಗಿದೆ. ಆದಾಗ್ಯೂ ಎಂಡಾರ್ಫಿನ್ಗಳ ಬಿಡುಗಡೆಯು ಕಾರ್ಟಿಸೋಲ್ನ ಪರಿಣಾಮಗಳನ್ನು ವಿರೋಧಿಸುತ್ತದೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ ಮತ್ತು ಆತಂಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ವ್ಯಾಯಾಮವು ನೈಸರ್ಗಿಕ ಒತ್ತಡ ನಿವಾರಕವಾಗಿದೆ, ಏಕೆಂದರೆ ಇದು ಕಾಲಾನಂತರದಲ್ಲಿ ನಿಮ್ಮ ದೇಹದ ಒತ್ತಡದ ಹಾರ್ಮೋನುಗಳನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ನೀವು ಜಾಗಿಂಗ್ ಅಥವಾ ಯೋಗದಂತಹ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ನಿಮ್ಮ ಮೆದುಳು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ನೈಸರ್ಗಿಕ ನೋವು ನಿವಾರಕಗಳು ಮತ್ತು ಮೂಡ್ ಎಲಿವೇಟರ್ಗಳಾಗಿ ಕಾರ್ಯನಿರ್ವಹಿಸುವ ರಾಸಾಯನಿಕಗಳಾಗಿವೆ. ಈ ಎಂಡಾರ್ಫಿನ್ಗಳು ಒತ್ತಡ ಮತ್ತು ಆತಂಕದ ಭಾವನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನಿಮಗೆ ಹೆಚ್ಚು ವಿಶ್ರಾಂತಿ ಮತ್ತು ನಿರಾಳತೆಯನ್ನು ನೀಡುತ್ತದೆ. ಇದಲ್ಲದೆ ವ್ಯಾಯಾಮವು ನಿಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ದೀರ್ಘಕಾಲದ ಒತ್ತಡದ ಲಕ್ಷಣಗಳನ್ನು ನಿವಾರಿಸುತ್ತದೆ. ಕಾರ್ಟಿಸೋಲ್ ಒತ್ತಡದ ಸಮಯದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ ಆಗಿದ್ದು, ಅತಿಯಾಗಿ ಉತ್ಪತ್ತಿಯಾದಾಗ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತದೆ. ನಿಯಮಿತ ವ್ಯಾಯಾಮವು ದೇಹದಲ್ಲಿ ವಿಶ್ರಾಂತಿ ಸ್ಥಿತಿಯನ್ನು ಉಂಟುಮಾಡುವ ಮೂಲಕ ಕಾರ್ಟಿಸೋಲ್ ಉತ್ಪಾದನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಪರಿಣಾಮವಾಗಿ ವ್ಯಾಯಾಮವು ಒತ್ತಡದಿಂದ ತಕ್ಷಣದ ಪರಿಹಾರವನ್ನು ನೀಡುತ್ತದೆ, ಆದರೆ ಒತ್ತಡದ ಸಂದರ್ಭಗಳನ್ನು ನಿರ್ವಹಿಸಲು ಮತ್ತು ನಿಭಾಯಿಸಲು ದೀರ್ಘಾವಧಿಯ ಪ್ರಯೋಜನಗಳನ್ನು ಸಹ ಸೃಷ್ಟಿಸುತ್ತದೆ. ದೈಹಿಕ ಚಟುವಟಿಕೆಯನ್ನು ಸಾಮಾನ್ಯವಾಗಿ ದೈಹಿಕ ಆರೋಗ್ಯವನ್ನು ಸುಧಾರಿಸುವ ಸಾಧನವಾಗಿ ನೋಡಲಾಗುತ್ತದೆ, ಆದರೆ ಇದು ಭಾವನಾತ್ಮಕ ಯೋಗಕ್ಷೇಮ ಮತ್ತು ಮನಸ್ಥಿತಿಯ ಮೇಲೆ ಅಷ್ಟೇ ಶಕ್ತಿಯುತ ಪರಿಣಾಮವನ್ನು ಬೀರುತ್ತದೆ. ತಂಡದ ಕ್ರೀಡೆಗಳು, ಗುಂಪು ವ್ಯಾಯಾಮ ತರಗತಿಗಳು ಅಥವಾ ಸ್ನೇಹಿತರೊಂದಿಗೆ ಕ್ಯಾಶುವಲ್ ವಾಕ್ಗಳಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಾಮಾಜಿಕ ಸಂವಹನವನ್ನು ಉತ್ತೇಜಿಸುತ್ತದೆ. ಈ ಪರಸ್ಪರ ಕ್ರಿಯೆಯು ವ್ಯಕ್ತಿಗಳಿಗೆ ಸೇರಿದ ಮತ್ತು ಬೆಂಬಲದ ಪ್ರಜ್ಞೆಯನ್ನು ಒದಗಿಸುತ್ತದೆ. ಇದು ಸುಧಾರಿತ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ನಾವು ಇತರರೊಂದಿಗೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ವ್ಯಾಯಾಮದ ಸಮಯದಲ್ಲಿ ಬಿಡುಗಡೆಯಾಗುವ ಎಂಡಾರ್ಫಿನ್ಗಳಿಂದ ಮಾತ್ರವಲ್ಲದೆ ಸಾಮಾಜಿಕ ಸಂಪರ್ಕಗಳಿಂದಲೂ ನಾವು ಪ್ರಯೋಜನ ಪಡೆಯುತ್ತೇವೆ. ಏಕಾಂಗಿಯಾಗಿ ವ್ಯಾಯಾಮ ಮಾಡುವವರಿಗೆ ಹೋಲಿಸಿದರೆ ಗುಂಪು ವ್ಯಾಯಾಮ ಅಥವಾ ತಂಡದ ಕ್ರೀಡೆಗಳಲ್ಲಿ ಭಾಗವಹಿಸುವವರು ಕಡಿಮೆ ಮಟ್ಟದ ಒತ್ತಡ ಮತ್ತು ಆತಂಕವನ್ನು ವರದಿ ಮಾಡುತ್ತಾರೆ ಎಂದು ಸಂಶೋಧನೆ ತೋರಿಸಿದೆ. ಈ ಹಂಚಿದ ಚಟುವಟಿಕೆಗಳು ವ್ಯಕ್ತಿಗಳಿಗೆ ಸಾಮಾನ್ಯ ಆಸಕ್ತಿಯ ಮೇಲೆ ಬಂಧಿಸಲು ಮತ್ತು ಜಿಮ್ ಅಥವಾ ಕ್ಷೇತ್ರವನ್ನು ಮೀರಿ ವಿಸ್ತರಿಸಬಹುದಾದ ಸಂಬಂಧಗಳನ್ನು ಸ್ಥಾಪಿಸಲು ಅವಕಾಶವನ್ನು ಒದಗಿಸುತ್ತದೆ.
ಇದಲ್ಲದೆ ನಿಯಮಿತ ದೈಹಿಕ ಚಟುವಟಿಕೆಯು ಸಿರೋಟೋನಿನ್ ಮತ್ತು ಡೋಪಮೈನ್ನಂತಹ ನರಪ್ರೇಕ್ಷಕಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಯಮಿತ ವ್ಯಾಯಾಮವು ಸ್ವಯಂ ಚಿತ್ರಣದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಎಂದು ಸಾಬೀತಾಗಿದೆ. ಇದು ಸ್ವಾಭಿಮಾನ ಮತ್ತು ಸಕಾರಾತ್ಮಕತೆಯ ಮಟ್ಟವನ್ನು ಹೆಚ್ಚಿಸುತ್ತದೆ. ವ್ಯಕ್ತಿಗಳು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ಅವರ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಸಾಮಾನ್ಯವಾಗಿ ಭಾವನೆಯ ಉತ್ತಮ ಹಾರ್ಮೋನುಗಳು ಎಂದು ಕರೆಯಲಾಗುತ್ತದೆ. ಈ ಎಂಡಾರ್ಫಿನ್ಗಳು ಚಿತ್ತವನ್ನು ಸುಧಾರಿಸುವುದಲ್ಲದೆ ಸಾಧನೆ ಮತ್ತು ತೃಪ್ತಿಯ ಪ್ರಜ್ಞೆಗೆ ಕೊಡುಗೆ ನೀಡುತ್ತವೆ. ಇದಲ್ಲದೆ ವ್ಯಾಯಾಮವು ವ್ಯಕ್ತಿಗಳು ತಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ಅವರು ತಮ್ಮನ್ನು ತಾವು ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ನೇರವಾಗಿ ಪ್ರಭಾವಿಸುತ್ತದೆ. ಜನರು ಹೆಚ್ಚು ಸಕ್ರಿಯ ಮತ್ತು ಫಿಟ್ ಆಗುತ್ತಿದ್ದಂತೆ ಅವರು ತಮ್ಮ ದೈಹಿಕ ನೋಟದಲ್ಲಿ ತೂಕ ನಷ್ಟ ಅಥವಾ ಸ್ನಾಯು ನಾದದಂತಹ ಸುಧಾರಣೆಗಳನ್ನು ಗಮನಿಸುತ್ತಾರೆ. ಈ ಸಕಾರಾತ್ಮಕ ರೂಪಾಂತರವು ದೇಹದ ಇಮೇಜ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಉನ್ನತ ಮಟ್ಟದ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ವ್ಯಕ್ತಿಗಳಿಗೆ ಗುರಿಗಳನ್ನು ಹೊಂದಿಸಲು ಮತ್ತು ಅವರ ಪ್ರಗತಿಯನ್ನು ಪತ್ತೆಹಚ್ಚಲು ಅವಕಾಶವನ್ನು ಒದಗಿಸುತ್ತದೆ. ರಚನಾತ್ಮಕ ಗುಂಪು ವ್ಯಾಯಾಮಗಳು ಹಲವಾರು ಶಾರೀರಿಕ ಪ್ರಯೋಜನಗಳನ್ನು ನೀಡುತ್ತವೆ. ಜೊತೆಗೆ ಒಂಟಿತನ ಅಥವಾ ಪ್ರತ್ಯೇಕತೆಯ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ. ವ್ಯಕ್ತಿಗಳು ತಂಡದ ಕ್ರೀಡೆಗಳು ಅಥವಾ ಫಿಟ್ನೆಸ್ ತರಗತಿಗಳಂತಹ ಗುಂಪು ವ್ಯಾಯಾಮಗಳಲ್ಲಿ ತೊಡಗಿಸಿಕೊಂಡಾಗ ಅವರು ದೈಹಿಕ ಚಟುವಟಿಕೆಯ ಮಟ್ಟದಲ್ಲಿ ಹೆಚ್ಚಳವನ್ನು ಅನುಭವಿಸುತ್ತಾರೆ. ಇದು ಸುಧಾರಿತ ಹೃದಯ ರಕ್ತನಾಳದ ಆರೋಗ್ಯ, ಹೆಚ್ಚಿದ ಸಹಿಷ್ಣುತೆ ಮತ್ತು ವರ್ಧಿತ ಒಟ್ಟಾರೆ ಫಿಟ್ನೆಸ್ಗೆ ಕೊಡುಗೆ ನೀಡುತ್ತದೆ. ಇದಲ್ಲದೆ ರಚನಾತ್ಮಕ ಗುಂಪು ವ್ಯಾಯಾಮಗಳಲ್ಲಿ ನಿಯಮಿತ ಭಾಗವಹಿಸುವಿಕೆಯು ತೂಕ ನಷ್ಟ ಅಥವಾ ನಿರ್ವಹಣೆಗೆ ಕಾರಣವಾಗಬಹುದು, ಸ್ನಾಯುಗಳು ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಹೃದ್ರೋಗ ಮತ್ತು ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಭೌತಿಕ ಅನುಕೂಲಗಳ ಹೊರತಾಗಿ ರಚನಾತ್ಮಕ ಗುಂಪು ವ್ಯಾಯಾಮಗಳಲ್ಲಿ ಭಾಗವಹಿಸುವುದು ಸಹ ಸೇರಿರುವ ಭಾವನೆಯನ್ನು ಬೆಳೆಸುತ್ತದೆ. ಒಂದೇ ರೀತಿಯ ಗುರಿಗಳನ್ನು ಹಂಚಿಕೊಳ್ಳುವ ಇತರರೊಂದಿಗೆ ಕೆಲಸ ಮಾಡುವುದು ಸೌಹಾರ್ದತೆ ಮತ್ತು ಸ್ನೇಹವನ್ನು ಪ್ರೋತ್ಸಾಹಿಸುವ ಬೆಂಬಲ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಚಟುವಟಿಕೆಗಳ ಸಮಯದಲ್ಲಿ ಹಂಚಿಕೊಂಡ ಅನುಭವಗಳು ಭಾಗವಹಿಸುವವರ ನಡುವೆ ಸಂಪರ್ಕಗಳನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಅದು ವ್ಯಾಯಾಮದ ಅವಧಿಯನ್ನು ಮೀರಿ ವಿಸ್ತರಿಸುತ್ತದೆ. ದಿನಕ್ಕೆ ಕೇವಲ 10 ನಿಮಿಷಗಳ ಲಘು ದೈಹಿಕ ಚಟುವಟಿಕೆಯು ಮೆಮೊರಿ ಕಾರ್ಯಕ್ಷಮತೆಯಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕಾರಣವಾಗಬಹುದು. ಇರ್ವಿನ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಇತ್ತೀಚಿನ ಅಧ್ಯಯನವು ವಾಕಿಂಗ್ ಅಥವಾ ಸ್ಟ್ರೆಚಿಂಗ್ನಂತಹ ಸಣ್ಣ ವ್ಯಾಯಾಮ ಕೂಡ ಅರಿವಿನ ಕ್ರಿಯೆಯ ಮೇಲೆ ಆಳವಾದ ಪರಿಣಾಮಗಳನ್ನು ಬೀರುತ್ತದೆ ಎಂದು ಕಂಡುಹಿಡಿದಿದೆ. ಪ್ರತಿನಿತ್ಯ ಕೇವಲ 10 ನಿಮಿಷಗಳ ಲಘು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿರುವ ಭಾಗವಹಿಸುವವರು ಕುಳಿತುಕೊಳ್ಳುವವರಿಗೆ ಹೋಲಿಸಿದರೆ ವರ್ಧಿತ ಮೆಮೊರಿ ಕಾರ್ಯಕ್ಷಮತೆಯನ್ನು ತೋರಿಸಿದ್ದಾರೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಕಾರ್ಯನಿರತ ಜೀವನ ಶೈಲಿಯನ್ನು ನಡೆಸುವ ಮತ್ತು ನಿಯಮಿತ ವ್ಯಾಯಾಮಕ್ಕಾಗಿ ಸಮಯವನ್ನು ಹುಡುಕಲು ಹೆಣಗಾಡುವ ವ್ಯಕ್ತಿಗಳಿಗೆ ಸಂಶೋಧನೆಗಳು ವಿಶೇಷವಾಗಿ ಮಹತ್ವದ್ದಾಗಿದೆ. ಅವರ ದೈನಂದಿನ ದಿನಚರಿಯಲ್ಲಿ ಸಂಕ್ಷಿಪ್ತ ಅವಧಿಯ ಚಲನೆಯನ್ನು ಸೇರಿಸುವುದು ಅರಿವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಪರಿಣಾಮಕಾರಿ ತಂತ್ರವಾಗಿದೆ. ಈ ಸಂಶೋಧನೆಯು ಪ್ರತಿದಿನವೂ ಸ್ವಲ್ಪ ಸಮಯದವರೆಗೆ ಮಾತ್ರ ಸಕ್ರಿಯವಾಗಿರುವುದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಮೊದಲ ನೋಟದಲ್ಲಿ ಕೇವಲ 10 ನಿಮಿಷಗಳು ಅತ್ಯಲ್ಪವೆಂದು ತೋರುತ್ತದೆ, ಆದರೆ ಇದು ಮೆಮೊರಿ ಕಾರ್ಯ ಮತ್ತು ಒಟ್ಟಾರೆ ಮೆದುಳಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಗಣನೀಯ ವ್ಯತ್ಯಾಸವನ್ನು ಮಾಡಬಹುದು. PTSD ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ನಿರ್ವಹಣೆಯಲ್ಲಿ ನಿಯಮಿತ ವ್ಯಾಯಾಮವು ಹೆಚ್ಚು ಪರಿಣಾಮಕಾರಿ ಮತ್ತು ಸಮಗ್ರ ವಿಧಾನವಾಗಿದೆ ಎಂದು ಕಂಡುಬಂದಿದೆ. ನಿಯಮಿತವಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಈ ಮಾನಸಿಕ ಆರೋಗ್ಯ ಸ್ಥಿತಿಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಗಮನಾರ್ಹವಾಗಿ ನಿವಾರಿಸಬಹುದು ಎಂದು ಹಲವಾರು ಅಧ್ಯಯನಗಳು ತೋರಿಸಿವೆ. ವ್ಯಾಯಾಮವು ವ್ಯಕ್ತಿಗಳು ತಮ್ಮ ದೈಹಿಕ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಆದರೆ ಅವರ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಅಮೂಲ್ಯವಾದ ಪ್ರಯೋಜನಗಳನ್ನು ಒದಗಿಸುತ್ತದೆ. PTSD ಅನ್ನು ನಿರ್ವಹಿಸುವಲ್ಲಿ ವ್ಯಾಯಾಮವು ಏಕೆ ಪರಿಣಾಮಕಾರಿಯಾಗಿದೆ ಎಂಬುದಕ್ಕೆ ಪ್ರಾಥಮಿಕ ಕಾರಣವೆಂದರೆ ಆತಂಕ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯ. ದೈಹಿಕ ಚಟುವಟಿಕೆಯು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ನೈಸರ್ಗಿಕ ಒತ್ತಡ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಭಾವನೆಯ ಉತ್ತಮ ಹಾರ್ಮೋನುಗಳು ಎಂದು ಕರೆಯಲಾಗುತ್ತದೆ. ಈ ಎಂಡಾರ್ಫಿನ್ಗಳು ಮನಸ್ಥಿತಿಯನ್ನು ಹೆಚ್ಚಿಸಲು, ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮದ ಅರ್ಥವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ವ್ಯಾಯಾಮವು ಉತ್ತಮ ನಿದ್ರೆಯ ಮಾದರಿಗಳನ್ನು ಉತ್ತೇಜಿಸುತ್ತದೆ.
ಇದು ಭತ್ಸ್ಟಿಯೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಗಳಿಗೆ ತಮ್ಮ ಆಘಾತಕಾರಿ ಅನುಭವಗಳಿಂದಾಗಿ ನಿದ್ರಾಹೀನತೆ ಅಥವಾ ದುಃಸ್ವಪ್ನಗಳನ್ನು ಅನುಭವಿಸುವವರಿಗೆ ಅತ್ಯಗತ್ಯವಾಗಿರುತ್ತದೆ. ನಿಯಮಿತವಾದ ವ್ಯಾಯಾಮವು ಅದರ ದೈಹಿಕ ಆರೋಗ್ಯ ಪ್ರಯೋಜನಗಳಿಗಾಗಿ ದೀರ್ಘಕಾಲದವರೆಗೆ ಹೇಳಲ್ಪಟ್ಟಿದೆ. ಆದರೆ ಇತ್ತೀಚಿನ ಅಧ್ಯಯನವು ಮಾನಸಿಕ ಯೋಗಕ್ಷೇಮದ ಮೇಲೆ ಅದರ ಸಕಾರಾತ್ಮಕ ಪರಿಣಾಮವನ್ನು ತೋರಿಸುತ್ತದೆ. ಅಧ್ಯಯನದ ಪ್ರಕಾರ ನಿಯಮಿತ ವ್ಯಾಯಾಮದಲ್ಲಿ ತೊಡಗಿರುವ ವ್ಯಕ್ತಿಗಳು 5 ವರ್ಷಗಳ ಅವಧಿಯಲ್ಲಿ ಖಿನ್ನತೆ ಅಥವಾ ಆತಂಕದ ಅಸ್ವಸ್ಥತೆಯನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ 25% ಕಡಿಮೆ ಎಂದು ಕಂಡುಬಂದಿದೆ. ಈ ಅದ್ಭುತ ಸಂಶೋಧನೆಯು ಮಾನಸಿಕ ಆರೋಗ್ಯ ಪರಿಸ್ಥಿತಿಗಳನ್ನು ತಡೆಗಟ್ಟುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ವ್ಯಾಯಾಮವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂಬುದಕ್ಕೆ ಬಲವಾದ ಪುರಾವೆಗಳನ್ನು ಒದಗಿಸುತ್ತದೆ. ಹೆಸರಾಂತ ವಿಶ್ವವಿದ್ಯಾನಿಲಯದ ಸಂಶೋಧಕರ ತಂಡವು ನಡೆಸಿದ ಅಧ್ಯಯನವು 18 ರಿಂದ 65 ವರ್ಷ ವಯಸ್ಸಿನ 10,000ಕ್ಕೂ ಹೆಚ್ಚು ಭಾಗವಹಿಸುವವರ ಡೇಟಾವನ್ನು ವಿಶ್ಲೇಷಿಸಿದೆ. ವಾರಕ್ಕೆ ಕನಿಷ್ಠ 3 ಗಂಟೆಗಳ ಕಾಲ ವ್ಯಾಯಾಮ ಮಾಡುವವರಿಗೆ ಹೋಲಿಸಿದರೆ ಖಿನ್ನತೆ ಮತ್ತು ಆತಂಕದ ಪ್ರಮಾಣವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ಫಲಿತಾಂಶಗಳು ತೋರಿಸಿವೆ. ಅವರ ಕುಳಿತುಕೊಳ್ಳುವ ಕೌಂಟರ್ಪಾರ್ಟ್ಸ್ಗೆ ಇದಲ್ಲದೆ ಮಧ್ಯಮ ಮಟ್ಟದ ದೈಹಿಕ ಚಟುವಟಿಕೆಗಳು ಸಹ ಗಣನೀಯ ಮಾನಸಿಕ ಆರೋಗ್ಯ ಪ್ರಯೋಜನಗಳನ್ನು ನೀಡಬಹುದು ಎಂದು ಡೇಟಾ ಸೂಚಿಸಿದೆ. ಈ ಸಂಶೋಧನೆಗಳು ವ್ಯಕ್ತಿಗಳು ಮತ್ತು ಆರೋಗ್ಯ ವೃತ್ತಿಪರರಿಗೆ ಸಮಾನವಾಗಿ ಪ್ರಮುಖ ಪರಿಣಾಮಗಳನ್ನು ಹೊಂದಿವೆ. ಯೋಗ ಮತ್ತು ತೈಚಿಯಂತಹ ದೈಹಿಕ ಚಟುವಟಿಕೆಗಳು ಅವರು ನೀಡುವ ಮನಸ್ಸುಭ ದೇಹದ ಸಂಪರ್ಕದ ಅಂಶದ ಮೂಲಕ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯಕ್ಕಾಗಿ ದೀರ್ಘಕಾಲ ಗುರುತಿಸಲ್ಪಟ್ಟಿವೆ. ಈ ಚಟುವಟಿಕೆಗಳು ದೈಹಿಕ ಚಲನೆಗಳು, ಆಳವಾದ ಉಸಿರಾಟದ ತಂತ್ರಗಳು ಮತ್ತು ಮಾನಸಿಕ ಗಮನದ ಸಂಯೋಜನೆಯನ್ನು ಸಂಯೋಜಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಮಗ್ರ ವಿಧಾನವನ್ನು ರಚಿಸುತ್ತದೆ. ಈ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ದೈಹಿಕ ಯೋಗಕ್ಷೇಮವನ್ನು ಸುಧಾರಿಸಲು ಮಾತ್ರವಲ್ಲದೆ ಅವರ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಯೋಗ, ಉದಾಹರಣೆಗೆ, ವಿವಿಧ ಭಂಗಿಗಳು, ಆಸನಗಳು, ಉಸಿರಾಟದ ವ್ಯಾಯಾಮಗಳು, ಪ್ರಾಣಾಯಾಮ ಮತ್ತು ಧ್ಯಾನ ತಂತ್ರಗಳನ್ನು ಸಂಯೋಜಿಸುತ್ತದೆ. ಅದು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ದೇಹವನ್ನು ವಿಶ್ರಾಂತಿ ಮಾಡಲು ಒಟ್ಟಿಗೆ ಕೆಲಸ ಮಾಡುತ್ತದೆ. ಯೋಗದಲ್ಲಿನ ನಿಧಾನ ಮತ್ತು ನಿಯಂತ್ರಿತ ಚಲನೆಗಳು ವ್ಯಕ್ತಿಗಳು ಕ್ಷಣದಲ್ಲಿ ಸಂಪೂರ್ಣವಾಗಿ ಇರಲು ಅನುವು ಮಾಡಿಕೊಡುತ್ತದೆ. ಅವರ ಗಮನವನ್ನು ಚಿಂತೆ ಅಥವಾ ಆತಂಕಗಳಿಂದ ದೂರವಿರಿಸುತ್ತದೆ. ಈ ಎಚ್ಚರಿಕೆಯ ವಿಧಾನವು ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸುವ ಮೂಲಕ ದೇಹದ ಒತ್ತಡದ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ನಿಯಮಿತ ದೈಹಿಕ ವ್ಯಾಯಾಮವು ವಯಸ್ಸಾದ ವ್ಯಕ್ತಿಗಳಲ್ಲಿ ಆಲ್ಝೈಮರ್ನ ಕಾಯಿಲೆ ಮತ್ತು ಬುದ್ಧಿಮಾಂದ್ಯತೆಯಂತಹ ನ್ಯೂರೋಡಿಜೆನೆರೇಟಿವ್ ಅಸ್ವಸ್ಥತೆಗಳ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂದು ಸಾಬೀತಾಗಿದೆ. ಹಲವಾರು ಅಧ್ಯಯನಗಳ ಪ್ರಕಾರ ಹೃದಯರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುವ ಮತ್ತು ಒಟ್ಟಾರೆ ಫಿಟ್ನೆಸ್ ಅನ್ನು ಸುಧಾರಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮೆದುಳಿನ ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರಬಹುದು. ವ್ಯಾಯಾಮವು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ, ಹೊಸ ನ್ಯೂರಾನ್ಗಳ ಬೆಳವಣಿಗೆಯನ್ನು ಉತ್ತೇಜಿಸುವಾಗ ಆಮ್ಲಜನಕ ಮತ್ತು ಪೋಷಕಾಂಶಗಳ ಉತ್ತಮ ವಿತರಣೆಯನ್ನು ಅನುಮತಿಸುತ್ತದೆ. ಇದಲ್ಲದೆ ದೈಹಿಕ ಚಟುವಟಿಕೆಯು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಅರಿವಿನ ಅವನತಿ ಮತ್ತು ನ್ಯೂರೋಡಿಜೆನರೇಷನ್ಗೆ ಸಂಬಂಧಿಸಿದೆ. ನಿಯಮಿತವಾದ ವ್ಯಾಯಾಮವು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ, ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಆರೋಗ್ಯಕರ ಮೆದುಳನ್ನು ಕಾಪಾಡಿಕೊಳ್ಳಲು ಕಾರಣವಾಗುವ ಎಲ್ಲ ಅಂಶಗಳು. ಹೆಚ್ಚುವರಿಯಾಗಿ ದೈಹಿಕವಾಗಿ ಸಕ್ರಿಯವಾಗಿರುವುದು ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡದಂತಹ ದೀರ್ಘಕಾಲದ ಪರಿಸ್ಥಿತಿಗಳನ್ನು ತಡೆಗಟ್ಟಲು ಅಥವಾ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ನ್ಯೂರೋಡಿಜೆನೆರೇಟಿವ್ ಡಿಸಾರ್ಡರ್ಗಳನ್ನು ಅಭಿವೃದ್ಧಿಪಡಿಸುವ ಅಪಾಯಕಾರಿ ಅಂಶಗಳಾಗಿವೆ. ದೈನಂದಿನ ದಿನಚರಿಗಳಲ್ಲಿ ನಿಯಮಿತವಾದ ದೈಹಿಕ ವ್ಯಾಯಾಮವನ್ನು ಸೇರಿಸುವುದು ವಯಸ್ಸಾದ ವಯಸ್ಕರಲ್ಲಿ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಅತ್ಯಗತ್ಯ ಭಾಗವಾಗಿ ನೋಡಬೇಕು. ಓಡುವುದು ಕೇವಲ ದೈಹಿಕ ಚಟುವಟಿಕೆಯಲ್ಲ, ಇದು ನಿಮ್ಮ ಚಿತ್ತವನ್ನು ಉನ್ನತೀಕರಿಸುವ ಶಕ್ತಿಯನ್ನು ಹೊಂದಿದೆ. ರನ್ನರ್ ಹೈ ಎಂದು ಕರೆಯಲ್ಪಡುವ ಈ ವಿಶಿಷ್ಟ ವಿದ್ಯಮಾನವು ದೀರ್ಘಾವಧಿಯ ಚಾಲನೆಯಲ್ಲಿರುವ ಅವಧಿಯಲ್ಲಿ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡಿದಾಗ ಸಂಭವಿಸುತ್ತದೆ. ಎಂಡಾರ್ಫಿನ್ಗಳು ಮಿದುಳಿನಲ್ಲಿ ನೋವು ನಿವಾರಕ ಮತ್ತು ಮೂಡ್ ಬೂಸ್ಟರ್ಗಳಾಗಿ ಕಾರ್ಯನಿರ್ವಹಿಸುವ ನೈಸರ್ಗಿಕ ರಾಸಾಯನಿಕಗಳಾಗಿವೆ. ನೀವು ವಿಸ್ತೃತ ಅವಧಿಯವರೆಗೆ ಓಟದಲ್ಲಿ ತೊಡಗಿದಾಗ ಈ ಎಂಡಾರ್ಫಿನ್ಗಳು ನಿಮ್ಮ ವ್ಯವಸ್ಥೆಯನ್ನು ತುಂಬಿಸಿ ಯುಫೋರಿಯಾ ಮತ್ತು ಯೋಗಕ್ಷೇಮದ ಅರ್ಥವನ್ನು ನೀಡುತ್ತದೆ. ಓಟಗಾರನ ಉನ್ನತ ಭಾವನೆಯನ್ನು ಅಪಾರವಾದ ಸಾಧನೆಯ ಪ್ರಜ್ಞೆಯೊಂದಿಗೆ ಸಂಯೋಜಿಸಿದ ಆನಂದಮಯ ಶಾಂತತೆಯ ಸ್ಥಿತಿ ಎಂದು ವಿವರಿಸಬಹುದು. ಇದು ಸಾಮಾನ್ಯವಾಗಿ ಕಡಿಮೆಯಾದ ಆತಂಕದ ಮಟ್ಟಗಳು,
ಸುಧಾರಿತ ಸ್ವಾಭಿಮಾನ ಮತ್ತು ವ್ಯಾಯಾಮವನ್ನು ಮುಂದುವರಿಸಲು ಹೆಚ್ಚಿದ ಪ್ರೇರಣೆಯೊಂದಿಗೆ ಇರುತ್ತದೆ. ಮಾನಸಿಕ ಸ್ಪಷ್ಟತೆ ಮತ್ತು ಶಾಂತಿಯನ್ನು ಉತ್ತೇಜಿಸುವ ಧ್ಯಾನ ಅಥವಾ ಇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ನಂತರ ಕೆಲವು ಅನುಭವದಂತೆಯೇ ಓಡುವುದರಿಂದ ಈ ಸ್ವಾಭಾವಿಕ ಅಧಿಕವಾಗಿರುತ್ತದೆ. ಇದಲ್ಲದೆ ಓಟಗಾರನ ಎತ್ತರವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮಗಳನ್ನು ಬೀರುತ್ತದೆ. ಹೊರಾಂಗಣದಲ್ಲಿ ವ್ಯಾಯಾಮವು ಅದರ ದೈಹಿಕ ಆರೋಗ್ಯ ಪ್ರಯೋಜನಗಳಿಗಾಗಿ ದೀರ್ಘಕಾಲದವರೆಗೆ ಹೇಳಲ್ಪಟ್ಟಿದೆ. ಆದರೆ ಇತ್ತೀಚಿನ ಸಂಶೋಧನೆಯು ಮಾನಸಿಕ ಯೋಗಕ್ಷೇಮಕ್ಕೆ ಗಮನಾರ್ಹ ಪ್ರಯೋಜನಗಳನ್ನು ಹೊಂದಿದೆ ಎಂದು ಸೂಚಿಸುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಹೊರಾಂಗಣ ವ್ಯಾಯಾಮದ ಸಮಯದಲ್ಲಿ ಪ್ರಕೃತಿಗೆ ಒಡ್ಡಿಕೊಳ್ಳುವುದು ಒಳಾಂಗಣದಲ್ಲಿ ವ್ಯಾಯಾಮ ಮಾಡುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಚಿತ್ತವನ್ನು ಹೆಚ್ಚಿಸುತ್ತದೆ ಎಂದು ತೋರಿಸಲಾಗಿದೆ. ಹಲವಾರು ಅಧ್ಯಯನಗಳು ನೈಸರ್ಗಿಕ ಪರಿಸರದಲ್ಲಿ ಸಮಯ ಕಳೆಯುವುದು ಮತ್ತು ಕಡಿಮೆ ಮಟ್ಟದ ಒತ್ತಡ ಮತ್ತು ಆತಂಕ ಸೇರಿದಂತೆ ಮಾನಸಿಕ ಆರೋಗ್ಯದ ಫಲಿತಾಂಶಗಳ ನಡುವೆ ಬಲವಾದ ಸಂಬಂಧವನ್ನು ಕಂಡುಕೊಂಡಿವೆ. ಹೊರಾಂಗಣದಲ್ಲಿ ವ್ಯಾಯಾಮವು ಮನಸ್ಥಿತಿಯನ್ನು ಹೆಚ್ಚಿಸಲು ಒಂದು ಕಾರಣವೆಂದರೆ ನಮ್ಮ ಅರಿವಿನ ಕಾರ್ಯನಿರ್ವಹಣೆಯ ಮೇಲೆ ಪ್ರಕೃತಿಯ ಪುನಶ್ಚೈತನ್ಯಕಾರಿ ಪರಿಣಾಮವಾಗಿದೆ. ಹಸಿರು ಅಥವಾ ನೈಸರ್ಗಿಕ ಭೂದೃಶ್ಯಗಳಿಂದ ಸುತ್ತುವರೆದಿರುವುದು ನಮ್ಮ ಮನಸ್ಸಿನ ಮೇಲೆ ಶಾಂತಗೊಳಿಸುವ ಪ್ರಭಾವವನ್ನು ಹೊಂದಿದೆ. ಇದು ದೈನಂದಿನ ಒತ್ತಡಗಳು ಮತ್ತು ಜೀವನದ ಒತ್ತಡಗಳಿಂದ ತಪ್ಪಿಸಿಕೊಳ್ಳಲು ನಮಗೆ ಅನುವು ಮಾಡಿಕೊಡುತ್ತದೆ. ಹೆಚ್ಚುವರಿಯಾಗಿ, ಹೊರಗೆ ವ್ಯಾಯಾಮ ಮಾಡುವಾಗ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ನಮ್ಮ ಮಿದುಳಿನಲ್ಲಿ ಸಿರೋಟೋನಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದು ನರಪ್ರೇಕ್ಷಕವು ಮನಸ್ಥಿತಿ ನಿಯಂತ್ರಣದ ಮೇಲೆ ಅದರ ಧನಾತ್ಮಕ ಪ್ರಭಾವಕ್ಕೆ ಹೆಸರುವಾಸಿಯಾಗಿದೆ. ನೈಸರ್ಗಿಕ ದೃಶ್ಯಾವಳಿ ಮತ್ತು ಸೂರ್ಯನ ಬೆಳಕಿನ ಈ ಸಂಯೋಜನೆಯು ಒಳಾಂಗಣ ವ್ಯಾಯಾಮಗಳನ್ನು ನೀಡುವುದನ್ನು ಮೀರಿ ಉನ್ನತಿಗೇರಿಸುವ ಅನುಭವವನ್ನು ರಚಿಸಬಹುದು. ನಿಯಮಿತ ಶಕ್ತಿ ತರಬೇತಿಯು ಆತಂಕದ ಅಸ್ವಸ್ಥತೆಗಳೊಂದಿಗೆ ಹೋರಾಡುವ ಮಹಿಳೆಯರಿಗೆ ಭರವಸೆಯ ಪರಿಹಾರವಾಗಿ ಹೊರಹೊಮ್ಮಿದೆ. ಇತ್ತೀಚಿನ ಅಧ್ಯಯನಗಳು ಈ ನಿರ್ದಿಷ್ಟ ಜನಸಂಖ್ಯೆಯಲ್ಲಿ ಶಕ್ತಿ ತರಬೇತಿ ಮತ್ತು ಆತಂಕದ ರೋಗಲಕ್ಷಣಗಳ ನಡುವೆ ಬಲವಾದ ಸಂಬಂಧವನ್ನು ತೋರಿಸಿವೆ. ಇದು ದೈಹಿಕ ಸಾಮರ್ಥ್ಯ ಮತ್ತು ತ್ರಾಣವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ, ಆದರೆ ಆತಂಕದ ಅಸ್ವಸ್ಥತೆಗಳ ಹೊರೆಯನ್ನು ನಿವಾರಿಸಲು ಪ್ರಬಲವಾದ ಪ್ರತಿವಿಷವಾಗಿ ಕಾರ್ಯನಿರ್ವಹಿಸುತ್ತದೆ. ಆತಂಕದ ಮೇಲೆ ಶಕ್ತಿ ತರಬೇತಿಯ ಸಕಾರಾತ್ಮಕ ಪರಿಣಾಮಗಳ ಹಿಂದಿನ ಒಂದು ಕಾರಣವೆಂದರೆ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುವ ಸಾಮರ್ಥ್ಯ, ಮನಸ್ಥಿತಿಯನ್ನು ಹೆಚ್ಚಿಸುವ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಭಾವನೆ. ಉತ್ತಮ ಹಾರ್ಮೋನುಗಳು. ವೇಟ್ಲಿಫ್ಟಿಂಗ್ ಅಥವಾ ಪ್ರತಿರೋಧ ತರಬೇತಿಯಂತಹ ನಿಯಮಿತ ಶಕ್ತಿ ತರಬೇತಿ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಂಡಾಗ ನಮ್ಮ ದೇಹವು ಎಂಡಾರ್ಫಿನ್ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಅನುಭವಿಸುತ್ತದೆ. ಎಂಡಾರ್ಫಿನ್ಗಳ ಈ ಉಲ್ಬಣವು ನೋವಿನ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ, ಆದರೆ ಯೂಫೋರಿಯಾದ ಭಾವವನ್ನು ಸೃಷ್ಟಿಸುತ್ತದೆ. ವ್ಯಕ್ತಿಗಳು ತಮ್ಮ ಆತಂಕದ ಲಕ್ಷಣಗಳನ್ನು ಉತ್ತಮವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಶಕ್ತಿ ತರಬೇತಿಯಂತಹ ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು. ಆತಂಕದ ಅಸ್ವಸ್ಥತೆಗಳನ್ನು ನಿರ್ವಹಿಸುವಲ್ಲಿ ಮತ್ತೊಂದು ನಿರ್ಣಾಯಕ ಅಂಶ. ವ್ಯಾಯಾಮವು ಅದರ ದೈಹಿಕ ಪ್ರಯೋಜನಗಳಿಗಾಗಿ ದೀರ್ಘಕಾಲದವರೆಗೆ ಹೇಳಲ್ಪಟ್ಟಿದೆ, ಆದರೆ ಮಾನಸಿಕ ಆರೋಗ್ಯದ ಮೇಲೆ ಅದರ ಪ್ರಭಾವವು ಅಷ್ಟೇ ಗಮನಾರ್ಹವಾಗಿದೆ. ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ನಕಾರಾತ್ಮಕ ಆಲೋಚನೆಗಳಿಂದ ಪ್ರಬಲವಾದ ವ್ಯಾಕುಲತೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅದು ಸಾಮಾನ್ಯವಾಗಿ ಕಳಪೆ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ನಾವು ವ್ಯಾಯಾಮ ಮಾಡುವಾಗ ನಮ್ಮ ಗಮನವು ವದಂತಿ ಮತ್ತು ಚಿಂತೆಗಳಿಂದ ಪ್ರಸ್ತುತ ಕ್ಷಣಕ್ಕೆ ಬದಲಾಗುತ್ತದೆ. ಆತಂಕ ಮತ್ತು ಖಿನ್ನತೆಯ ಹಿಡಿತದಿಂದ ಕ್ಷಣಿಕವಾಗಿ ತಪ್ಪಿಸಿಕೊಳ್ಳಲು ನಮಗೆ ಅವಕಾಶ ನೀಡುತ್ತದೆ. ಪ್ರತಿ ಹೆಜ್ಜೆ ಅಥವಾ ಎತ್ತುವಿಕೆಯೊಂದಿಗೆ ನಾವು ನಮ್ಮ ದೇಹದ ಭೌತಿಕ ಸಂವೇದನೆಗಳಲ್ಲಿ ಮುಳುಗುತ್ತೇವೆ, ಋಣಾತ್ಮಕತೆಯಿಂದ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತೇವೆ ಮತ್ತು ನಮ್ಮ ಮನಸ್ಸಿಗೆ ಹೆಚ್ಚು ಅಗತ್ಯವಿರುವ ವಿಶ್ರಾಂತಿಯನ್ನು ಒದಗಿಸುತ್ತೇವೆ. ಇದಲ್ಲದೆ, ವ್ಯಾಯಾಮವು ನಮ್ಮ ಮಿದುಳಿನಲ್ಲಿ ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ, ಉತ್ತಮ ಹಾರ್ಮೋನುಗಳು ಎಂದು ಕರೆಯಲಾಗುತ್ತದೆ. ಈ ರಾಸಾಯನಿಕಗಳು ಮನಸ್ಥಿತಿಯನ್ನು ಹೆಚ್ಚಿಸಲು ಮತ್ತು ನೋವು ಅಥವಾ ಒತ್ತಡದ ಭಾವನೆಗಳನ್ನು ಕಡಿಮೆ ಮಾಡಲು ಕಾರಣವಾಗಿವೆ. ನಾವು ಜಾಗಿಂಗ್ ಅಥವಾ ಸೈಕ್ಲಿಂಗ್ನಂತಹ ಏರೋಬಿಕ್ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಎಂಡಾರ್ಫಿನ್ಗಳು ನಮ್ಮ ವ್ಯವಸ್ಥೆಯನ್ನು ತುಂಬಿಸಿ ನಕಾರಾತ್ಮಕ ಭಾವನೆಗಳನ್ನು ಎದುರಿಸಲು ಸಹಾಯ ಮಾಡುವ ನೈಸರ್ಗಿಕ ಎತ್ತರವನ್ನು ಸೃಷ್ಟಿಸುತ್ತವೆ. ದೈಹಿಕ ಚಟುವಟಿಕೆಗಳು ಮಕ್ಕಳ ದೈಹಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಎಂದು ಗುರುತಿಸಲಾಗಿದೆ, ಆದರೆ ಇತ್ತೀಚಿನ ಅಧ್ಯಯನಗಳು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಅವರ ಸಮಾನವಾದ ಆಳವಾದ ಪರಿಣಾಮಗಳ ಮೇಲೆ ಬೆಳಕು ಚೆಲ್ಲುತ್ತಿವೆ. ನಿಯಮಿತ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಕ್ಕಳು ಸದೃಢವಾಗಿರಲು ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ, ಆದರೆ ಇದು ಶಾಲೆಯಲ್ಲಿ ಉತ್ತಮ ಏಕಾಗ್ರತೆಯನ್ನು ಉತ್ತೇಜಿಸುತ್ತದೆ.
ಹಲವಾರು ಸಂಶೋಧನಾ ಅಧ್ಯಯನಗಳು ದೈಹಿಕ ವ್ಯಾಯಾಮ ಮತ್ತು ಸುಧಾರಿತ ಅರಿವಿನ ಕ್ರಿಯೆಯ ನಡುವೆ ಬಲವಾದ ಪರಸ್ಪರ ಸಂಬಂಧವನ್ನು ತೋರಿಸಿವೆ. ಸಕ್ರಿಯ ಮಕ್ಕಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆಯಿದೆ ಎಂದು ಸೂಚಿಸುತ್ತದೆ. ಈ ಸಂಪರ್ಕಕ್ಕೆ ಒಂದು ಕಾರಣವೆಂದರೆ ದೈಹಿಕ ಚಟುವಟಿಕೆಗಳು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಹೆಚ್ಚು ಅಗತ್ಯವಿರುವ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುತ್ತದೆ. ಈ ವರ್ಧಿತ ರಕ್ತದ ಹರಿವು ಮೆದುಳಿನ ಚಟುವಟಿಕೆಯನ್ನು ಉತ್ತೇಜಿಸಲು ಕಂಡುಬಂದಿದೆ. ಇದು ಸುಧಾರಿತ ಮೆಮೊರಿ ಧಾರಣ ಮತ್ತು ಮಾನಸಿಕ ಜಾಗರೂಕತೆಗೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ, ಕ್ರೀಡೆಗಳು ಅಥವಾ ಇತರ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಕ್ಕಳು ತಮ್ಮ ಸುಪ್ತ ಶಕ್ತಿಯನ್ನು ಬಿಡುಗಡೆ ಮಾಡಲು ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ಶಾಲಾ ಸಮಯದಲ್ಲಿ ಅವರು ಉತ್ತಮವಾಗಿ ಗಮನಹರಿಸಲು ಸಾಧ್ಯವಾಗುತ್ತದೆ. ಇದಲ್ಲದೆ, ತಂಡದ ಕ್ರೀಡೆಗಳು ಅಥವಾ ಗುಂಪು ವ್ಯಾಯಾಮಗಳಲ್ಲಿ ಭಾಗವಹಿಸುವುದು ಮಕ್ಕಳಲ್ಲಿ ಸಾಮಾಜಿಕ ಸಂವಹನವನ್ನು ಉತ್ತೇಜಿಸುತ್ತದೆ. ನಿಯಮಿತ ದೈಹಿಕ ಶಿಕ್ಷಣ ತರಗತಿಗಳು ಮಕ್ಕಳ ಒಟ್ಟಾರೆ ಶಾಲೆಯ ಕಾರ್ಯಕ್ಷಮತೆಯ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ ಎಂದು ತೋರಿಸಲಾಗಿದೆ. ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿರುವ ಮಕ್ಕಳು ಸುಧಾರಿತ ಅರಿವಿನ ಕಾರ್ಯವನ್ನು ಅನುಭವಿಸುತ್ತಾರೆ, ಆದರೆ ಶೈಕ್ಷಣಿಕವಾಗಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂದು ಸಂಶೋಧನಾ ಅಧ್ಯಯನಗಳು ಸತತವಾಗಿ ಕಂಡುಕೊಂಡಿವೆ. ಏಕೆಂದರೆ ದೈಹಿಕ ವ್ಯಾಯಾಮವು ಮೆದುಳಿಗೆ ರಕ್ತದ ಹರಿವು ಮತ್ತು ಆಮ್ಲಜನಕವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಏಕಾಗ್ರತೆ, ಸ್ಮರಣೆ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ, ದೈಹಿಕ ಶಿಕ್ಷಣ ತರಗತಿಗಳಲ್ಲಿ ಭಾಗವಹಿಸುವುದರಿಂದ ಮಕ್ಕಳಿಗೆ ಶೈಕ್ಷಣಿಕ ಸೆಟ್ಟಿಂಗ್ಗಳಿಗೆ ವರ್ಗಾಯಿಸಬಹುದಾದ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯಗಳು, ತಂಡದ ಕೆಲಸ ಮತ್ತು ಶಿಸ್ತುಗಳಂತಹ ಅಗತ್ಯ ಜೀವನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ, ನಿಯಮಿತ ದೈಹಿಕ ಶಿಕ್ಷಣ ತರಗತಿಗಳಲ್ಲಿ ತೊಡಗಿಸಿಕೊಳ್ಳುವುದು ತರಗತಿಯ ಒಳಗೆ ಮತ್ತು ಹೊರಗೆ ಮಕ್ಕಳ ನಡವಳಿಕೆಯ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ. ದೈಹಿಕ ಚಟುವಟಿಕೆಯು ವಿದ್ಯಾರ್ಥಿಗಳಲ್ಲಿ ಕಡಿಮೆ ಆಕ್ರಮಣಶೀಲತೆ ಮತ್ತು ವಿಚ್ಛಿದ್ರಕಾರಕ ನಡವಳಿಕೆಗಳಿಗೆ ಸಂಬಂಧಿಸಿದೆ. ಈ ತರಗತಿಗಳ ಸಮಯದಲ್ಲಿ ರಚನಾತ್ಮಕ ಆಟ ಮತ್ತು ತಂಡದ ಕ್ರೀಡೆಗಳ ಮೂಲಕ ಮಕ್ಕಳು ಸಂಘರ್ಷ ಪರಿಹಾರ, ಇತರರ ಅಗತ್ಯತೆಗಳು ಮತ್ತು ಭಾವನೆಗಳ ಕಡೆಗೆ ಸಹಾನುಭೂತಿ, ಹಾಗೆಯೇ ನಿಯಮಗಳು ಮತ್ತು ಅಧಿಕಾರದ ವ್ಯಕ್ತಿಗಳಿಗೆ ಗೌರವದಂತಹ ಪ್ರಮುಖ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಯುತ್ತಾರೆ. ದೈಹಿಕ ಚಟುವಟಿಕೆಯನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮಾತ್ರವಲ್ಲದೆ ನಿಮ್ಮ ಮಾನಸಿಕ ಯೋಗಕ್ಷೇಮವನ್ನು ಬೆಂಬಲಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಯಾವುದೇ ರೀತಿಯ ಚಲನೆಯಲ್ಲಿ ತೊಡಗಿಸಿಕೊಳ್ಳುವುದು, ಅದು ನೆರೆಹೊರೆಯ ಸುತ್ತಲೂ ನಿಧಾನವಾಗಿ ನಡೆಯುತ್ತಿರಲಿ ಅಥವಾ ಸರಳವಾಗಿ ಮನೆಕೆಲಸಗಳನ್ನು ಮಾಡುತ್ತಿರಲಿ, ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಆಳವಾದ ಧನಾತ್ಮಕ ಪರಿಣಾಮಗಳನ್ನು ಬೀರಬಹುದು. ನಿಯಮಿತ ವ್ಯಾಯಾಮವು ಆತಂಕ ಮತ್ತು ಖಿನ್ನತೆಯ ಲಕ್ಷಣಗಳನ್ನು ಕಡಿಮೆ ಮಾಡಲು, ಸ್ವಾಭಿಮಾನವನ್ನು ಹೆಚ್ಚಿಸಲು, ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಒಟ್ಟಾರೆ ಅರಿವಿನ ಕಾರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ನಿಮ್ಮ ದೈನಂದಿನ ಜೀವನದಲ್ಲಿ ಚಲನೆಯನ್ನು ಸಂಯೋಜಿಸಲು ವಾಕಿಂಗ್ ಸರಳವಾದ ಆದರೆ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಇದಕ್ಕೆ ಕನಿಷ್ಠ ಉಪಕರಣಗಳು ಅಥವಾ ತಯಾರಿಕೆಯ ಅಗತ್ಯವಿರುತ್ತದೆ, ಆದರೆ ಯಾವುದೇ ಫಿಟ್ನೆಸ್ ಮಟ್ಟಕ್ಕೆ ಸರಿಹೊಂದುವಂತೆ ಅದನ್ನು ಸುಲಭವಾಗಿ ಸರಿಹೊಂದಿಸಬಹುದು. ನೀವು ಉದ್ಯಾನವನದ ಹಾದಿಯಲ್ಲಿ ಅಡ್ಡಾಡಲು ಅಥವಾ ನಿಮ್ಮ ಊಟದ ವಿರಾಮದ ಸಮಯದಲ್ಲಿ ಚುರುಕಾಗಿ ನಡೆಯಲು ಆಯ್ಕೆ ಮಾಡಿದರೆ ಪ್ರಯೋಜನಗಳನ್ನು ನಿರಾಕರಿಸಲಾಗದು. ಓಟವು ದೈಹಿಕವಾಗಿ ಸದೃಢವಾಗಿರಲು ಉತ್ತಮ ಮಾರ್ಗವಲ್ಲ, ಆದರೆ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಅರಿವಿನ ಕಾರ್ಯಗಳನ್ನು ಹೆಚ್ಚಿಸಲು ಪರಿಣಾಮಕಾರಿ ವಿಧಾನವಾಗಿದೆ. ನಿಯಮಿತ ಓಟದಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ನಿದ್ರೆಯ ಮಾದರಿಗಳಿಗೆ ಕಾರಣವಾಗಬಹುದು ಎಂದು ಸಂಶೋಧನೆ ತೋರಿಸಿದೆ. ಅತ್ಯುತ್ತಮ ಮೆದುಳಿನ ಆರೋಗ್ಯಕ್ಕಾಗಿ ವ್ಯಕ್ತಿಗಳು ಹೆಚ್ಚು ಅಗತ್ಯವಿರುವ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ನಾವು ಓಡಿದಾಗ ನಮ್ಮ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಭಾವನೆ, ಉತ್ತಮ ಹಾರ್ಮೋನುಗಳು ಎಂದು ಕರೆಯಲಾಗುತ್ತದೆ. ಈ ಎಂಡಾರ್ಫಿನ್ಗಳು ಒತ್ತಡ ಮತ್ತು ಆತಂಕದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಲಗುವ ಮುನ್ನ ಹೆಚ್ಚು ಸುಲಭವಾಗಿ ವಿಶ್ರಾಂತಿ ಪಡೆಯಲು ನಮಗೆ ಅನುವು ಮಾಡಿಕೊಡುತ್ತದೆ. ಇದಲ್ಲದೆ, ಓಟವು ನಮ್ಮ ದೇಹದ ಆಂತರಿಕ ಗಡಿಯಾರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದನ್ನು ಸಿರ್ಕಾಡಿಯನ್ ರಿದಮ್ ಎಂದು ಕರೆಯಲಾಗುತ್ತದೆ. ಓಟವನ್ನು ಒಳಗೊಂಡಿರುವ ಸ್ಥಿರವಾದ ವ್ಯಾಯಾಮದ ದಿನಚರಿಯನ್ನು ಸ್ಥಾಪಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಆಂತರಿಕ ಗಡಿಯಾರಗಳನ್ನು ತಮ್ಮ ನೈಸರ್ಗಿಕ ನಿದ್ರೆಯ ಎಚ್ಚರ ಚಕ್ರದೊಂದಿಗೆ ಸಿಂಕ್ರೊನೈಸ್ ಮಾಡಬಹುದು. ಈ ಸಿಂಕ್ರೊನೈಸೇಷನ್ ರಾತ್ರಿಯಿಡೀ ಹೆಚ್ಚು ವಿಶ್ರಾಂತಿ ಮತ್ತು ರಿಫ್ರೆಶ್ ನಿದ್ರೆಗೆ ಕಾರಣವಾಗುತ್ತದೆ. ಸುಧಾರಿತ ನಿದ್ರೆಯ ಗುಣಮಟ್ಟದ ಪರಿಣಾಮವಾಗಿ ಮೆಮೊರಿ ಧಾರಣ ಮತ್ತು ಸಮಸ್ಯೆಯ ಪರಿಹರಿಸುವ ಸಾಮರ್ಥ್ಯಗಳಂತಹ ಅರಿವಿನ ಕಾರ್ಯಗಳು ವರ್ಧಿಸಲ್ಪಡುತ್ತವೆ.
ಸೈಕ್ಲಿಂಗ್ ಅನ್ನು ದೀರ್ಘಕಾಲದವರೆಗೆ ಅದರ ದೈಹಿಕ ಆರೋಗ್ಯ ಪ್ರಯೋಜನಗಳಿಗಾಗಿ ಪ್ರಶಂಸಿಸಲಾಗಿದೆ. ಆದರೆ ಇತ್ತೀಚಿನ ಅಧ್ಯಯನಗಳು ನಮ್ಮ ಮಾನಸಿಕ ಯೋಗಕ್ಷೇಮಕ್ಕಾಗಿ ಅದ್ಭುತಗಳನ್ನು ಮಾಡಬಹುದು ಎಂದು ತೋರಿಸಿವೆ. ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸೈಕ್ಲಿಂಗ್ ಸಹಾಯ ಮಾಡುವ ಪ್ರಮುಖ ವಿಧಾನವೆಂದರೆ ದೇಹದ ಪ್ರಾಥಮಿಕ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಅನ್ನು ಸಮತೋಲನಗೊಳಿಸುವುದು. ನಮ್ಮ ಹೋರಾಟ ಅಥವಾ ಹಾರಾಟದ ಪ್ರತಿಕ್ರಿಯೆಯಲ್ಲಿ ಕಾರ್ಟಿಸೋಲ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆದರೆ ನಡೆಯುತ್ತಿರುವ ಒತ್ತಡಗಳಿಂದಾಗಿ ಇದು ದೀರ್ಘಕಾಲಿಕವಾಗಿ ಹೆಚ್ಚಾದಾಗ ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರಬಹುದು. ನಾವು ನಿಯಮಿತ ಸೈಕ್ಲಿಂಗ್ನಲ್ಲಿ ತೊಡಗಿಸಿಕೊಂಡಾಗ ಕಾರ್ಟಿಸೋಲ್ ಮಟ್ಟಗಳು ಹೆಚ್ಚು ನಿಯಂತ್ರಿತ ಮತ್ತು ಸಮತೋಲಿತವಾಗುತ್ತವೆ ಎಂದು ಸಂಶೋಧನೆ ಸೂಚಿಸುತ್ತದೆ. ದೈಹಿಕ ವ್ಯಾಯಾಮವು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಭಾವನೆಯ ಉತ್ತಮ ಹಾರ್ಮೋನುಗಳು ಎಂದು ಕರೆಯಲಾಗುತ್ತದೆ. ಇದು ಕಾರ್ಟಿಸೋಲ್ನ ಋಣಾತ್ಮಕ ಪರಿಣಾಮಗಳನ್ನು ಪ್ರತಿರೋಧಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಸೈಕ್ಲಿಂಗ್ ನಮಗೆ ದೈನಂದಿನ ಚಿಂತೆಗಳಿಂದ ಸಂಪರ್ಕ ಕಡಿತಗೊಳಿಸಲು ಮತ್ತು ಪೆಡಲಿಂಗ್ ಮತ್ತು ಲಯಬದ್ಧವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸುವಾಗ ಪ್ರಕೃತಿ ಅಥವಾ ನಗರ ಭೂದೃಶ್ಯಗಳಲ್ಲಿ ಮುಳುಗಲು ನಮಗೆ ಅನುಮತಿಸುತ್ತದೆ. ನಿಯಮಿತವಾದ ಈಜು ಅದರ ಹಲವಾರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಪ್ರಯೋಜನಗಳಿಗಾಗಿ ದೀರ್ಘಕಾಲ ಪ್ರಶಂಸಿಸಲ್ಪಟ್ಟಿದೆ. ಇತ್ತೀಚಿನ ಸಂಶೋಧನೆಯು ಫೈಬ್ರೋಮ್ಯಾಲ್ಗಿಯಾದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ನಿರ್ದಿಷ್ಟ ಭರವಸೆಯನ್ನು ಹೊಂದಿರಬಹುದು ಎಂದು ಸೂಚಿಸುತ್ತದೆ. ಇದು ವ್ಯಾಪಕವಾದ ಮಸ್ಕ್ಯುಲೋಸ್ಕೆಲಿಟಲ್ ನೋವು, ಆಯಾಸ ಮತ್ತು ಮೂಡ್ ಅಡಚಣೆಗಳಿಂದ ನಿರೂಪಿಸಲ್ಪಟ್ಟ ದೀರ್ಘಕಾಲದ ಸ್ಥಿತಿಯಾಗಿದೆ. ಪ್ರಖ್ಯಾತ ವೈದ್ಯಕೀಯ ಸಂಸ್ಥೆಯಲ್ಲಿ ನಡೆಸಿದ ಅಧ್ಯಯನವು ನಿಯಮಿತ ಈಜು ಅವಧಿಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಫೈಬ್ರೋಮ್ಯಾಲ್ಗಿಯಾ ಭಾಗವಹಿಸುವವರಲ್ಲಿ ಮನಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆಗೆ ಕಾರಣವಾಯಿತು ಎಂದು ಕಂಡುಹಿಡಿದಿದೆ. ಈ ಅಧ್ಯಯನವು ಫೈಬ್ರೋಮ್ಯಾಲ್ಗಿಯಾ ರೋಗನಿರ್ಣಯದ 50 ವಯಸ್ಕರ ಗುಂಪನ್ನು ಒಳಗೊಂಡಿತ್ತು. ಅವರು ಯಾದೃಚ್ಛಿಕವಾಗಿ ಈಜು ಹಸ್ತಕ್ಷೇಪ ಅಥವಾ ನಿಯಂತ್ರಣ ಗುಂಪಿಗೆ ನಿಯೋಜಿಸಲ್ಪಟ್ಟರು. 8 ವಾರಗಳ ಅವಧಿಯಲ್ಲಿ ಈಜು ಗುಂಪು ವಾರಕ್ಕೆ 3 ಬಾರಿ ಮೇಲ್ವಿಚಾರಣೆಯ ಜಲಚರ ವ್ಯಾಯಾಮದ ಅವಧಿಗಳಲ್ಲಿ ಭಾಗವಹಿಸಿತು. ನಿಯಂತ್ರಣ ಗುಂಪು ತಮ್ಮ ಸಾಮಾನ್ಯ ಚಟುವಟಿಕೆಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸೂಚಿಸಲಾಗಿದೆ. ಅಧ್ಯಯನದ ಅವಧಿಯ ಕೊನೆಯಲ್ಲಿ ನಿಯಂತ್ರಣ ಗುಂಪಿನಲ್ಲಿರುವವರಿಗೆ ಹೋಲಿಸಿದರೆ ಈಜು ಗುಂಪಿನಲ್ಲಿ ಭಾಗವಹಿಸುವವರು ಆತಂಕ ಮತ್ತು ಖಿನ್ನತೆಯಂತಹ ರೋಗಲಕ್ಷಣಗಳಲ್ಲಿ ಗಮನಾರ್ಹವಾದ ಕಡಿತವನ್ನು ವರದಿ ಮಾಡಿದ್ದಾರೆ.